ರಾಜಂಗೆಲ್ಲ ತಾಕತ್ತಿರಬೇಕು. ಯುದ್ಧ ಮಾಡಕ್ಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕಬಾರ್ದು. ಅಷ್ಟೊತ್ತಿಗಾಗಲೇ ಭಗತ್ ಅವರು ಅಂಬಾರಿನ ಮೈಸೂರಿಗೆ ಒಪ್ಪಿಸಿ 1 ವರ್ಷ ಆಗಕ್ಕೆ ಬಂದಿರುತ್ತೆ. ಹಲೋ ಸರ್, ಸರ್ ಸರ್ ಏನು ಹೇಳ್ತಿದ್ದೀರಾ ನೀವು? ಬರ್ತೀನಿ ಸರ್, ಸರ್ ಇಮಿಡಿಯೇಟ್ ಬರ್ತೀನಿ ಸರ್. ಗುಡ್ ಮಾರ್ನಿಂಗ್ ಸರ್. ಏನ್ ಸರ್ ಅಂಬಾರಿ ಕಳ್ತನಾಗಿದೆ ಅಂತ ಫೋನ್ ಮಾಡಿದ್ರಿ? ಹೌದ್ರಿ, ನೀವು ಅವತ್ತು ತಂದಿರಲ್ಲ ಅಂಬಾರಿ, ಅದನ್ನ ಡೂಪ್ಲಿಕೇಟ್ ಐತಿ ಸರ್. ಏನನ್ನ ಮಾತಾಡ್ತಾ ಇದ್ದೀರಾ ನೀವು? ನಾನು ತಂದಿರೋದು ಒರಿಜಿನಲ್. ಡೂಪ್ಲಿಕೇಟ್ ಅಂಬಾರಿಗೆ ಗೋಲ್ಡನ್ ಕೌಚ್ ಹಾಕಿದ್ದಾರೆ ಅಷ್ಟೇ. ಆಲ್ರೆಡಿ ಅಂಬಾರಿ ಹೊರಟೋಗಿದೆ ಸರ್. ತಂದ ತಕ್ಷಣ ಅಂಬಾರಿನ ಚೆಕ್ ಮಾಡಿದೀವಿ ಸರ್, ಅದು ಒರಿಜಿನಲ್ ಅಂತ ಕನ್ಫರ್ಮ್ ಆಗಿದೆ ಸರ್. ಅವನಲ್ಲಿ ಅವನು ಚೆಕ್ ಮಾಡಿದವನು. ಇಲ್ಲ ಭಗತ್ತವ್ರೆ, ಏನೋ ಮಿಸ್ಟೇಕ್ ಆಗಿದೆ, ದಯವಿಟ್ಟು ಇನ್ನೊಂದ್ಸಲ ಚೆಕ್ ಮಾಡಿ ನೋಡಿ. ಕರೆಸಿ ಅವನನ್ನ. ಇದು ಡೂಪ್ಲಿಕೇಟ್ ಅಂಬಾರಿ ಅಂತ ಯಾವುದೇ ಕಾರಣಕ್ಕೂ ಮೀಡಿಯಾ ಗೊತ್ತಾಗಬಾರ್ದು. ನಾನು ಅವತ್ತು ಅಂಬಾರಿನ ತಂದು ಕೊಟ್ಟ ತಕ್ಷಣನೇ ನೀನು ಚೆಕ್ ಮಾಡಿದ್ಯಾ ಸರ್? ಅಂಬಾರಿ ಕಳ್ತನ ಆಗಿದೆ ಅಂತ ಹೇಳಿದ್ರೆ ನಾ ಸರಿಯಾಗಿ ಚೆಕ್ ಮಾಡ್ತಿದ್ದೀರಿ. ಹೆಂಗಿದ್ರು ಒರಿಜಿನಲ್ ಇರ್ತದೆ ಬಿಡು ಅಂತ ನಾನು ಚೆಕ್ ಮಾಡಿದ್ರಿ. ಅದು ನಾನು ಹಲೋ ಪ್ರತಾಪ್, ಆ ವಿಕ್ಕಿನ ಅರ್ಜೆಂಟ್ ಆಗಿ ನಮ್ಮ ಆಫೀಸ್ ಬರೋಕೆ ಹೇಳಿ. ಇಟ್ ಇಸ್ ಎಮರ್ಜೆನ್ಸಿ. ಯಾಕೆ ಸರ್ ಇಷ್ಟು ದಿನ ಆದ್ಮೇಲೆ? ಓಕೆ ಸರ್, ಓಕೆ ಸರ್. ನೋಡ್ ವಿಕ್ಕಿ, ನಿಜ ಹೇಳು, ಅಂಬಾರಿ ನಮ್ಮಿಂದ ಹೇಗೆ ಮಿಸ್ ಆಯ್ತು? ನಮ್ಮಿಂದ ಏನು ಮುಚ್ಚಿಟ್ಟಿದ್ಯಾ? ವಾಟ್, ಅಂಬಾರಿ ಹೋಗಿದ್ರಿ? ಏನ್ ಹೇಳ್ತಾ ಇದ್ದೀರಾ ಸರ್ ನೀವು? ಅವತ್ತು ಇಬ್ರು ಸೇರಿ ಅಂಬಾರಿ ತಗೊಂಡ್ ಬಂದ್ವಲ್ಲ, ನನಗೂ ಅಷ್ಟೇ ಗೊತ್ತಿರೋದು. ಮತ್ತೆ ಏನ್ ಕಳ್ತನ ಆಗ್ತದೆ? ಏನ್ ಹೇಳ್ತಾ ಇದ್ದೀರಾ ನೀವು? ಅರ್ಥ ಆಗ್ತಿಲ್ಲ. ಅವತ್ ನಾನು ನೀನು ತಂದಿರೋ ಅಂಬಾರಿ ಡೂಪ್ಲಿಕೇಟ್ ಅಂತ 1 ಇಯರ್ ಆದ್ಮೇಲೆ ಇವತ್ತು ಗೊತ್ತಾಗಿದೆ ನಮ್ಗೆ ಸರ್. ಹಾಗಿದ್ರೆ ಅಂಬಾರಿನ ಅವರು ಸಾಕ್ಷಿದ್ದಾರೆ ಅಂತೀರಾ? ನಮ್ ವಿಕ್ಕಿ ನಮ್ಗೆ ಸುಳ್ಳು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತೀರಾ? ಏನು ವಿಕ್ಕಿ ಕರೆ ಹೇಳು. ನಾನಂತೂ ಸುಳ್ಳು ಹೇಳಿ ಅವತ್ ತಂದಿರೋದು ಒರಿಜಿನಲ್ ಅಂಬಾರಿನೇ ಕಣೋ. ನನಗೆ ಗೊತ್ತು ಭಗತ್. ಆದಷ್ಟು ಬೇಗ ಒರಿಜಿನಲ್ ಅಂಬಾರಿ ನಮ್ ಕೈ ಸೇರ್ಬೇಕು. ಅವಾಗ ಇನ್ವೆಸ್ಟಿಗೇಷನ್ ಏನ್ ಮಾಡಿದ್ರಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಅಂಬಾರಿ ಎಲ್ಲಿದೆ ಅಂತ ವಿಕ್ಕಿ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಾದ್ಮೇಲೆ ನಾವು ಇಮಿಡಿಯೇಟ್ ಆಗಿ ಹೆಲಿಕಾಪ್ಟರ್ ಮೂಲಕ ಹೋಗಿ ಅಂಬಾರಿನ ತಗೊಂಡು ಬರ್ತೀವಿ. ಅವರೆಲ್ಲ ಹೊಡೆದಾಡ್ಕೊಂಡು ಸತ್ತಿದ್ದಾರೆ ಅಂತ ವಿಕ್ಕಿ ನಮ್ಗೆ ಇನ್ಫಾರ್ಮ್ ಮಾಡಿದ್ಮೇಲೆ ಆ ಪ್ಲೇಸ್ ಹೋಗಿ ನೋಡಿದ್ರೆ ಯಾವುದೇ ರೀತಿಯ ಬಾಡಿ ಇರಲ್ಲ, ಆದ್ರೆ ಅಲ್ಲಿ ಹುಲಿ ಹೆಜ್ಜೆಗಳಿರುತ್ತೆ, ಕತ್ತರಿಸಿ ಬಿದ್ದ ಮನುಷ್ಯನ ಮೂಳೆಗಳಿರುತ್ತೆ. ಇದರಿಂದ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸರ್, ಅವರು ಹೊಡೆದಾಡ್ಕೊಂಡು ಸತ್ತಿರೋದು ಕಾಡ್ ಮಧ್ಯೆ ಆಗಿರೋದ್ರಿಂದ ಹುಲಿ ಗ್ಯಾಂಗ್ ಬಂದು ಅವ್ರ ಬಾಡಿ ಎಲ್ಲ ತಿನ್ಕೊಂಡು ಹೋಗಿದೆ. ಹೀಗಾಗಿ ಕೇಸ್ನ ಕ್ಲೋಸ್ ಮಾಡಿದೀವಿ ಸರ್. ನೀವೇನ್ ಮಾಡ್ತಿರೋ ಗೊತ್ತಿಲ್ಲ, ಮುಂದಿನ ತಿಂಗಳು ಜಂಬೂ ಸವಾರಿ, ಅಷ್ಟನೋಷ್ಟಲ್ಲಿ ಅಂಬಾರಿ ವಾಪಸ್ ಬರ್ಲೇಬೇಕು. ವಿಕ್ಕಿ, ನಿನ್ನ ಆಟ ನಡೆಯಲ್ಲ, ನಿಜ ಹೇಳು. ನಿಜವಾಗ್ಲೂ ಸರ್, ನಾನು ಹೇಳ್ತಾ ಇರೋದು ನಿಜ. ಅವರೆಲ್ಲ ಸತ್ತೋದ್ರು ಅವಾಗ್ಲೇನೆ. ಸಮಥಿಂಗ್ ಇಸ್ ರಾಂಗ್. ಪ್ರತಾಪ್, ನಾವು ಚೆಕ್ ಮಾಡದೇ ಇರೋದು ಏನಾದ್ರೂ ಇದೆಯಾ? ಈ ಸಿಡಿನ ನಾವು ಒಂದ್ಸರ್ತಿ ಅಷ್ಟೇ ನೋಡಿದೀವಿ ಸರ್. ಅವಾಗ ಅದ್ರಲ್ಲಿ ಏನಿರ್ಲಿಲ್ಲ, ಜಸ್ಟ್ ಮೈಸೂರು ಬಗ್ಗೆ ಇನ್ಫಾರ್ಮೇಶನ್ ಇತ್ತು. ಆದ್ರೆ ಇನ್ನೊಂದ್ಸಲ ಪ್ಲೇ ಮಾಡಿ ನೋಡೋಣ. ನಾನು ಹೇಳಿಲ್ವಾ ಪ್ರತಾಪ್, ಅದ್ರಲ್ಲಿ ಏನಿಲ್ಲ. ವೇಟ್ ವೇಟ್ ಪ್ರತಾಪ್, ಏನಾಯ್ತು ಸರ್? ಸಮಥಿಂಗ್ ಇಸ್ ರಾಂಗ್ ಸರ್. ಈ ಸಿಡಿ ಆ ತರದ್ದು ಏನೂ ಇಲ್ವಲ್ಲ ಸರ್. ಏನ್ ಹೇಳ್ತಾ ಇದ್ದೀರಾ ನೀವು? ಇಲ್ಲ ಪ್ರತಾಪ್, ಇವಾಗ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಎಲ್ಲದರಲ್ಲೂ ಸಿಮಿಲರ್ ಇರೋದು ಬಿ, ಅಂದ್ರೆ ಇವರು ಪ್ಲಾನ್ ಬಿ ನ ಮಾಡ್ಕೊಂಡಿದ್ದಾರೆ. ಆದ್ರೆ ಆ ಪ್ಲಾನ್ ಬಿ ಅಲ್ಲಿ ವಿಕ್ಕಿ ಇಲ್ಲ. ವಿಕ್ಕಿನ ದಾಳವಾಗಿ ಬಳಸ್ಕೊಂಡು ಅಂಬಾರಿನ ಹೊಡೆದಿದ್ದಾರೆ ಪ್ರತಾಪ್. ಎಸ್, ನಾವು ಅಂಬಾರಿನ ವಾಪಸ್ ತಂದೆ ತರ್ತೀವಿ. ಆ 8 ಜನ ಇಂದು ಬದುಕೇ ಇದ್ದಾರೆ. ಅಂಬಾರಿನ ಸರ್ ನೋಡೋಣ ಬನ್ರಿ. ಎಲ್ಲ ಜಗ್ಗು ಏನೋ ಪ್ಲಾನ್ ಬಿ ಮಾಡ್ಕೊಂಡಿದ್ದಾನೆ. ನಮಗ್ ಗೊತ್ತು, ಜಗ್ಗು ಮಹಾನ್ ಕಿಲಾಡಿ. ಕೇಳೋಣ ನಡಿ ಏನು ಅಂತ. ಏನ್ ಜಗ್ಗು, ಆಲ್ರೆಡಿ ಪ್ಲಾನ್ ಬಿ ಎಲ್ಲ ಮಾಡ್ಕೊಂಡಿದ್ಯಾ? ಏನಂತ ಸ್ವಲ್ಪ ಹೇಳ್ಬಾರ್ದಾ? ಹೌದು ಜಗ್ಗು, ಮೊದ್ಲೇ ಎಲ್ಲ ಗೊತ್ತಿದ್ರೆ ನಾವು ಪ್ರಿಪೇರ್ ಆಗ್ಬೋದು. ಆಮೇಲೆ ಸಡನ್ ಆಗಿ ಗೊತ್ತಾದ್ರೆ ಏನ್ ಮಾಡಕ್ಕಾಗಲ್ಲ. ನೋಡ್ಗಂಡೆ, ಈ ಪ್ಲಾನ್ ನಾನು ಒಬ್ಬನಿಗೋಸ್ಕರ ಮಾಡ್ಕೊಂಡಿದ್ದಲ್ಲ. ಈ ಪ್ಲಾನ್ ಅಲ್ಲಿ ಎಲ್ರೂ ಇದೀವಿ. ಆದ್ರೆ ವಿಕ್ಕಿನ ಬಿಟ್ಟು ಅಂಬಾರಿ ಜಾಗದಲ್ಲಿ ಡೂಪ್ಲಿಕೇಟ್ ಅಂಬಾರಿ ಇಟ್ರೆ ನಾವು ಕದ್ದಿರೋದು ಗೊತ್ತಾಗಲ್ಲ ಅನ್ಕೊಂಡಿರೋದು ನಮ್ ತಪ್ಪು. ಸಿಂಹ ಗರ್ಜನೆ ರೂಮ್ ಬಾಗ್ಲ ನಾವು ಹೊಡೆದಿರ್ತೀವಿ. ನಮ್ಗಿರೋ ಸಮಯದಲ್ಲಿ ಅದನ್ನ ಸರಿ ಮಾಡ್ತಾ ಕೂತ್ಕೊಳ್ಳಕ್ ಆಗಲ್ಲ. ಅದಕ್ಕೆ ಏನ್ ಪ್ಲಾನ್ ಮಾಡಿದ್ಯಾ ಜಗ್ಗು? ಪ್ಲಾನ್ ಬಿ ಹೇಳ್ತೀನಿ. ನಾಗಿ ಶೆಟ್ಟಿ, ನೀವು ಡೂಪ್ಲಿಕೇಟ್ ಅಂಬಾರಿನ ಮಾಡ್ತೀರಾ, ಇನ್ನೊಂದು ಅಂಬಾರಿನ ಮಾಡಿ ಅದಕ್ಕೆ ಗೋಲ್ಡನ್ ಲೇಪನ ಮಾಡಿ. ನೋಡ್ತಿರು ಜಗ್ಗು, ಯಾರಿಂದ ಚೆಕ್ ಮಾಡ್ತಿರೋ ಗೊತ್ತಾಗ್ಬಾರ್ದು ಡೂಪ್ಲಿಕೇಟ್ ಅಂತ ಹಂಗ್ ಮಾಡ್ತೀವಿ. ಮೊದ್ಲೇ ನಾವ್ ಯಾರು ಡೂಪ್ಲಿಕೇಟ್ ಎಕ್ಸ್ಪರ್ಟ್ಸ್ ಮಾಡ್ತೀವಿ ಬಿಡಿ ಜಗ್ಗು. ಇನ್ನು ಗೆಂಡೆ, ನೀನು ಒಂದ್ ಬಸ್ ಜೊತೆಗೆ ಇನ್ನೊಂದು ಬಸ್ ನ ರೆಡಿ ಮಾಡ್ಕೋ. ಇನ್ನೊಂದು ಬಸ್ ಯಾಕೆ ಜಗ್ಗು? ನೋಡಿ, ಅಂಬಾರಿ ಕಳ್ತನ ಆಗಿದೆ ಅಂತ ಪೊಲೀಸಿಗೆ ಗೊತ್ತಾದ್ಮೇಲೆ ನಾವ್ ಯಾವ್ದೇ ಕಾರಣಕ್ಕೂ ಅಂಬಾರಿನ ಸಾಕ್ಸಕ್ಕಾಗಲ್ಲ. ಅವರು ಸರ್ಚಿಂಗ್ ನ ಸ್ಟಾಪ್ ಮಾಡಿದ್ರೆ ಮಾತ್ರ ನಾವು ಅಂಬಾರಿನ ಸಾಕ್ಸಕ್ಕಾಗಲ್ಲ. ನಾವು ಅಂಬಾರಿ ಕದಿಯೋ ಟೈಮಲ್ಲಿ ವಿಕ್ಕಿನ ಅರಮನೆ ಹತ್ರ ಕಳ್ಸೋಣ. ಅವ್ನು ಬರೋ ಅಷ್ಟರಲ್ಲಿ ಒರಿಜಿನಲ್ ಅಂಬಾರಿನ ಇನ್ನೊಂದು ಬಸ್ ಅಲ್ಲಿ ಹಾಕೋಣ. ಅದನ್ನ ಸೇಫ್ ಆಗಿ ಒಂದ್ ಕಡೆ ನಿಲ್ಸೋಣ. ಅದಾದ್ಮೇಲೆ ವಿಕ್ಕಿ ಗೊತ್ತಿರೋ ಬಸ್ ಅಲ್ಲಿ ನಾವು ಮಾಡಿರೋ ಡೂಪ್ಲಿಕೇಟ್ ಅಂಬಾರಿನ ಇಡೋಣ. ಅದೇ ಬಸ್ ಅಲ್ಲಿ ಮುಂದೆ ಹೋಗಿ ವಿಕ್ಕಿ ಮುಂದೆ ಎಲ್ರು ಜಗಳ ಮಾಡೋ ತರ ಮಾಡೋಣ, ಹೊಡೆದಾಡೋಣ, ಸತ್ತಿರೋ ತರ ನಾಟಕ ಮಾಡೋಣ. ವಿಕ್ಕಿ ಹೆದರ್ಪುಕ್ಲ ಆಗಿರೋದ್ರಿಂದ ಖಂಡಿತವಾಗ್ಲೂ ಪೊಲೀಸರಿಗೆ ಇನ್ಫಾರ್ಮ್ ಮಾಡೇ ಮಾಡ್ತಾನೆ. ಆ ತರ ಸಿಚುವೇಶನ್ ನಾವೇ ತಂದ್ಕೊಡೋಣ. ಅದಾದ್ಮೇಲೆ ಭಗತ್ತು ಬರ್ತಾನೆ, ಡೂಪ್ಲಿಕೇಟ್ ಅಂಬಾರಿನ ತಗೋತಾನೆ, ಹೋಗ್ತಾನೆ. ಇಮಿಡಿಯೇಟ್ ಆಗಿ ಸರ್ಚಿಂಗ್ ನ ಸ್ಟಾಪ್ ಮಾಡ್ತಾನೆ. ಅವಾಗ ನಾವು ಅಂಬಾರಿನ ಆರಾಮಾಗಿ ಸಾಗಿಸಬಹುದು. ಈ ಪ್ಲಾನ್ ಗೆ ಬೇಕಾಗಿರೋ
ಎಲ್ಲಾ ಡೂಪ್ಲಿಕೇಟ್ ಗನ್ಸ್ ಗಳು ಇಲ್ಲಿವೆ ತಗೊಳ್ಳಿ. ಇವೆಲ್ಲ ಮಿನಿ ಪ್ಯಾರಾಚೂಟ್ಸ್. ಇವೆಲ್ಲ ನೀವು ಶರ್ಟ್ ಒಳಗಡೆ ಹಾಕಬಹುದು. ಎಮರ್ಜೆನ್ಸಿ ಟೈಮ್ ಅಲ್ಲಿ ಓಪನ್ ಆಗುತ್ತೆ. ತಗೊಳ್ಳಿ. ಓಕೆ, ನಮಗೆ ಐಡಿಯಾ ಸಿಕ್ಕಿದೆ. ಸರ್ಚಿಂಗ್ ಸ್ಟಾಪ್ ಮಾಡಿ. ಎಲ್ಲ ಟಾಪಿಕ್ ನ ಕ್ಲಿಯರ್ ಮಾಡಿ. ನೋಡ್ಕೊಂಬೆ, ಈ ಪ್ಲಾನ್ ಅಲ್ಲಿ ಫಸ್ಟ್ ನೀನೇ ಎಕ್ಸಿಟ್ ಆಗೋದು. ನೀನೇ ಆ ಬಸ್ ನ ತಗೊಂಡ್ ಬರಬೇಕು ಸೇಫ್ ಆಗಿ. ನಮ್ಗೆ ಝೂ ಇಂದ ಹುಲಿನೂ ಬೇಕಾಗುತ್ತೆ. ಸೊ ಇವರಿಬ್ರು ಒರಿಜಿನಲ್ ಅಂಬಾರಿ ಇರೋ ಬಸ್ ಅನ್ನ ಆಮೇಲೆ ತಗೊಂಡ್ ಬರ್ತಾರೆ. ವಿಕ್ಕಿ ಮುಂದೆ ಹೊರದಾಡಿ ಸತ್ತಿರೋ ತರ ನಾಟಕ ಮಾಡಿರೋ ಎಲ್ರು ಎತ್ತೆತ್ಕೋತಾರೆ. ಬೇಗ ಎದ್ದೇಳ್ರು, ಆದಷ್ಟು ಬೇಗ ಜಗ್ಗು ಎಲ್ಲಿ ಬಿದ್ದಿದ್ದಾನೆ ಅಂತ ಹುಡುಕ್ಬೇಕು. ಬೇಗ ನಡೀರಿ. ಆಗ ಜಗ್ಗು ಕೊಟ್ಟಿರೋ ಮಿನಿ ಪ್ಯಾರಾಚೂಟ್ ಗಳು ಯೂಸ್ ಮಾಡ್ಕೊಂಡು ಜಗ್ಗು ಬಿದ್ದಿರೋ ಜಾಗಕ್ಕೆ ಎಲ್ರು ಜಿಗಿತಾರೆ. ಜಗ್ಗು ಬಿದ್ದಿರೋದ್ ನೋಡಿ ಸ್ವಲ್ಪ ಗಾಬರಿ ಆಗ್ತಾರೆ. ಕುಂಬಿ ಜಗ್ಗುಗೆ ಎಲ್ಲ ಆಗಿರೋ ಅಪ್ಡೇಟ್ ಗಳ ಬಗ್ಗೆ ಇನ್ಫಾರ್ಮ್ ಮಾಡ್ತಾನೆ. ಝೂ ಇಂದ 2 ಹುಲಿ ತಂದಿರೋದು ಹೇಳ್ತಾನೆ. ಆವಾಗ ಎಲ್ರು ಸೇರಿ ಅವರು ಹೊಡೆದಾಡಿರೋ ಜಾಗಕ್ಕೆ ಹೋಗಿ ಒಂದೆರಡು ಡೆಡ್ ಬಾಡಿಗಳನ್ನ ಹಾಕಿ ಅಲ್ಲಿ ಒಂದೆರಡು ಹುಲಿಗಳನ್ನ ಬಿಡ್ತಾರೆ. ಸೊ ಹುಲಿಗಳು ಎಷ್ಟು ಬೇಕಂತ ಆಲ್ರೆಡಿ ಭಗತ್ತು ಟ್ರಾಫಿಕ್ ನ ಕ್ಲಿಯರ್ ಮಾಡಿ ಅಂದಿರೋದ್ರಿಂದ ಇವ್ರಿಗಿರೋ ಬಸ್ ಅನ್ನು ಸಹ ಆರಾಮಾಗಿ ಬಿಟ್ಬಿಡ್ತಾರೆ. ಭಗತ್ತು ವಿಕ್ಕಿನ ಕರ್ಕೊಂಡು ಅವ್ರು ಹೊಡೆದಾಡಿರೋ ಜಾಗಕ್ಕೆ ಹೋದಾಗ ಅಲ್ಲಿ ಹುಲಿ ಹೆಜ್ಜೆಗಳು ನೋಡಿ ಕನ್ಫ್ಯೂಸ್ ಆಗ್ತಾರೆ. ಸೊ ಪ್ಲಾನ್ ಸಕ್ಸಸ್. Me and my bro are just painting walls. And pocket brokers got us. ಇಂಟರ್ನ್ಯಾಷನಲ್ ಅಂಬಾರಿ ಸೌಂಡ್ ಮಾಡೋದು ಜಂಬೂ ಸವಾರಿ ಟೈಮಲ್ಲಿ. ನಾವು ಅಂಬಾರಿ ತಂದಾಗ ಜಂಬೂ ಸವಾರಿ ಮುಗ್ದೋಗಿತ್ತು. ಅಂದ್ರೆ ಈ ವರ್ಷದ ತನಕ ವೇಟ್ ಮಾಡ್ತಾ ಇರ್ತಾರೆ ಅಂತೀರಾ? ಹೌದು, ಖಂಡಿತವಾಗ್ಲು. ಈ ಸಾರಿ ಜಂಬೂ ಸವಾರಿ ನಡೆಯೋದ್ರೊಳಗಾಗಿ ಅಂಬಾರಿ ಎಕ್ಸ್ಪೋರ್ಟ್ ಆಗುತ್ತೆ. ಅದಕ್ಕೆ ನಾವು ಅದನ್ನ ತಗೊಂಡ್ ಬರ್ಲೇಬೇಕು. ಇಂಡಿಯಾ ಹೆಸರು ಹಾಳು ಮಾಡ್ಬೇಕಂತ ನೀವು ತುಂಬಾ ಕಷ್ಟಪಡ್ತಾ ಇದ್ದೀರಾ. ಅದನ್ನ ಮಾಡ್ಬೇಕು ಅಂದ್ರೆ ನೀವು ಅಂಬಾರಿನ ಕೊಂಡ್ಕೊಳ್ಳಿ. 5,000 ಕೋಟಿ ಫ್ರಮ್ ತಾಲಿಬಾನ್. 10,000 ಕೋಟಿ ಫ್ರಮ್ ಪಾಕಿಸ್ತಾನ್. ಅಂಬಾರಿ ನಮಗ್ ಬೇಕು. ಅಂಬಾರಿ ನೀವು ಟೆರರಿಸ್ಟ್ಗಳು ಕೂತ್ಕೊಂಡು ವಿಡಿಯೋ ಮಾಡಿಬಿಟ್ರೆ ಇಂಡಿಯಾದಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ. ಆದ್ರೆ ಒಂದ್ ಕಂಡೀಷನ್, ಕಾಡಿನ ಮಾರ್ಗದ ಮೂಲಕ ಪಾಕಿಸ್ತಾನಕ್ಕೆ ನೀವೇ ಅಂಬಾರಿನ ಸಾಗಣೆ ಮಾಡಬೇಕು. ಅದಕ್ಕೆ 2,000 ಎಕ್ಸ್ಟ್ರಾ. ಓಕೆ ಬಾಯ್, ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಇದಕ್ಕೆಲ್ಲ ನಮ್ಮ ಹತ್ರ ಹುಡುಗರಿದ್ದಾರೆ. ಜಂಬೂ ಸವಾರಿ ಸ್ಟಾರ್ಟ್ ಆಗೋದ್ರೊಳಗೆ ಅಂಬಾರಿ ಪಾಕಿಸ್ತಾನ ತಲುಪಿರುತ್ತೆ. ಅದಾದ್ಮೇಲೆ ಮುಖಭಂಗ. ಕಾಂಬೋಲ ಸಾಬ್, ನೋಡ್ ಜಗ್ಗು, ಅಂಬಾರಿನ ಹೊಡೆದು ಕೊಟ್ಟಿದ್ದೀವಿ. ಅದೇ ರೀತಿ ಅದನ್ನ ಪಾಕಿಸ್ತಾನಕ್ಕೆ ಸಾಗಣೆ ಮಾಡಿ ನಿಮಗೆ 2,000 ಕೋಟಿ ಸಿಗುತ್ತೆ. ಅದನ್ನ ತಗೊಂಡು ನೀವು ಹೊರದೇಶದಲ್ಲಿ ಆರಾಮಾಗಿರ್ಬೋದು. ಪಾಕಿಸ್ತಾನಕ್ಕೆ ಯೋಚನೆ ಮಾಡ್ತೀನಿ ರೀ ಬಾಯ್. ಅಂಬಾರಿನ ಪಾಕಿಸ್ತಾನಕ್ಕೆ ಸಾಗಿಸಿದ್ರೆ 2,000 ಕೋಟಿ ಅಂತ ಕಂಡ್ರು. ಏನ್ ಮಾಡೋಣ? ಅಂಬಾರಿನ ಸಾಗಿಸಿ 2,000 ಕೋಟಿನ ಹೊಡಿರಿ. ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ಚಿಕ್ಕ ಮಗು ಈ ದೇಶಕ್ಕೋಸ್ಕರ ಇಷ್ಟು ಇಷ್ಟಗೊಳ್ತಲ್ಲ. ನೋಡ್ಬೇಕು, ನೀನೇನ್ ಯೋಚನೆ ಮಾಡ್ತಾ ಇದ್ದೀಯ ನನಗೆ ಗೊತ್ತು. ಈ ಡೀಲ್ ಬೇಡ ಅಲ್ವಾ? ಬೇಡ ಅಲ್ಲ ಗಂಡೆ, ಈ ಡೀಲ್ ನಾವು ಮಾಡೋದಲ್ಲ, ಬೇರೆಯವ್ರು ಮಾಡಕ್ಕೂ ಬಿಡಬಾರ್ದು. ಅಂಬಾರಿನ ಎಕ್ಸ್ಪೋರ್ಟ್ ಮಾಡಕ್ ಬಿಡಬಾರ್ದು. ಯಸ್, ಜಗ್ಗು ಇಸ್ ರೈಟ್. ಟೆರರಿಸ್ಟ್ಗಳು ಅಂಬಾರಿ ಮೇಲೆ ಕೂತ್ಕೊಂಡು ಮೆರವಣಿಗೆ ಮಾಡೋದು ನನ್ನ ಕೈ ನೋಡಕ್ಕಾಗಲ್ಲ. ನೋಡು ಬಾಯ್, ಈ ದೇಶದ್ರೋಹ ಕೆಲಸನ ನಾವಂತೂ ಮಾಡಲ್ಲ. ನೀವೇನಾದ್ರೂ ಮಾಡ್ಬೇಕು ಅನ್ಕೊಂಡಿದ್ರೆ ಅದನ್ನು ಬಿಡಲ್ಲ. ವಾಟ್? ಒಂದಲ್ಲ ಒಂದಿನ ನೀವು ತಿರುಗಿ ಬೀಳ್ತೀರ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಿಮಗೆ ಕೊಟ್ಟಿರೋ ಮನೆಗಳಲ್ಲಿ ಬಾಂಬ್ ಬಿಟ್ಟಿದ್ದೀನಿ. ನಿನ್ ತಂಗಿ ಮತ್ತೆ ಲವರ್ ಉಡಿ. ನಾನು ಹೇಳ್ದಂಗೆ ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ನಾವು ಭಗತ್ಗೆ ಮೋಸ ಮಾಡಿ ಏನೋ ಸಾಧಿಸ್ತಾ ಇದೀವಿ ಅನ್ಕೊಂಡೆ ಕಣೋ. ಇಲ್ಲ, ಇವಾಗ ಗೊತ್ತಾಗ್ತದೆ ನಾವು ದೇಶಕ್ಕೋಸ್ಕರ ಏನಾದ್ರೂ ಮಾಡ್ಲೇಬೇಕು. ಈ ಅಂಬಾರಿನ ವಾಪಸ್ ಬರ್ಬೇಕು ಅಂದ್ರೆ ಭಗತ್ ಅವ್ರ ಸಹಾಯ ಬೇಕೇ ಬೇಕು. ನಡೀರಿ ಹೋಗೋಣ. ಕೃಷ್ಣರಂತೂ ಅಲ್ಲ
ಭಗತ್ ಅವ್ರನ್ನ ಮೀಟ್ ಆಗಿ ಅವ್ರ ಹತ್ರ ಸರೆಂಡರ್ ಆಗಿ ಇರೋ ವಿಷಯನ ಹೇಳಿ ಹೆಲ್ಪ್ ತಗೋಬೇಕು ಅಂತ ಅವ್ರ ಸ್ಟೇಷನ್ ಬರ್ತಾರೆ. ಬಟ್ ಭಗತ್ ಅವರಲ್ಲಿ ಇರಲ್ಲ, ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಆಕ್ಸಿಡೆಂಟ್ ಆಗಿರುತ್ತೆ. 5 ದಿನ ಆಯ್ತು ಅಡ್ಮಿಟ್ ಆಗ್ಯಾರಿ, ಆಪರೇಷನ್ ಆಗ್ಯಾರಿ. ನೀವೆಲ್ಲ ನನ್ನ ಹುಡ್ಕೊಂಡ್ ಬಂದಿದ್ದಾರಾದ್ರೆ ಜಗ್ಗು ಏನೋ ಬೇರೆ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾನೆ. ಇಲ್ಲ ಸರ್, ನಾವು ನಿಮ್ಗೆ ಸರೆಂಡರ್ ಆಗ್ತೀವಿ, ಅಂಬಾರಿನ ವಾಪಸ್ ತರಬೇಕಷ್ಟೇ. ಕದ್ದವ್ರು ನೀವು, ಮಾರ್ದವ್ರು ನೀವು, ನೀವೇ ನಮಗೆ ಕಂಪ್ಲೇಂಟ್ ಕೊಡಕ್ ಬಂದಿದ್ದೀರಾ? ಅಂಬಾರಿ ಎಲ್ಲೂ ಮಾರಾಟ ಆಗಿಲ್ಲ ಸರ್, ನಮ್ಮ ಕರ್ನಾಟಕದ ಕಾಡಲ್ಲೇ ಮುಚ್ಚಿಟ್ಟಿದ್ದಾರೆ. ಅಂಬಾರಿನ 10,000 ಕೋಟಿಗೆ ಪಾಕಿಸ್ತಾನದ ಟೆರರಿಸ್ಟ್ ಒಬ್ಬ ಪರ್ಚೇಸ್ ಮಾಡಿದ್ದಾನೆ. ನೀವು ಆದಷ್ಟು ಬೇಗ ನಿಮ್ಮ ಪೊಲೀಸ್ ಫೋರ್ಸ್ ಅನ್ನ ಯೂಸ್ ಮಾಡಿ ಅಂಬಾರಿನ ವಾಪಸ್ ಮೈಸೂರಿಗೆ ತರಬೇಕು ಸರ್. ನೋಡ್ ಜಗ್ಗು, ಅಂಬಾರಿ ಕಳ್ಳತನ ಆಗಿರೋ ವಿಷಯ ಯಾರಿಗೂ ಹೇಳಂಗಿಲ್ಲ, ಬೇರೆ ಆಫೀಸರ್ಗೆಲ್ಲ ಹೇಳಿದ್ರೆ ಗೊತ್ತಾಗುತ್ತೆ. ಅಂಬಾರಿ ಕಳ್ಳತನ ಆಗಿರೋ ವಿಷಯ ಜನಕ್ಕೆ ಏನಾದ್ರೂ ಗೊತ್ತಾದ್ರೆ ಖಂಡಿತವಾಗ್ಲೂ ಸುಮ್ಮನೆ ಬಿಡಲ್ಲ, ಸರ್ಕಾರನೇ ಉರುಳಿಸ್ಬಿಡ್ತಾರೆ. ಸೊ 9 ಜನನು ಕೂಡಿ ಕದ್ದಿದ್ದೀರಂತೆ, 9 ಜನನು ಕೂಡಿ ವಾಪಸ್ ತರಕ್ಕಾಗಲ್ವಾ? ಜಗ್ಗು, ಟೋನಿ, ಕುಂಬಿ, ಗೆಂಡೆ, ವಿಕ್ಕಿ, ಸಾರಿ ವಿಕ್ಕಿ, ಇರ್ಲಿ ಬಿಡ್ರಪ್ಪ, ನನ್ನ ಜೀವ ಉಳಿಸಿದ್ರಲ್ಲ ಅಷ್ಟೇ ಸಾಕು. ನಿಮ್ಗೆ ಯಾರ ವೆಪನ್ಸ್ ಬೇಕು ಎಲ್ಲ ತಗೋ, ಒಟ್ನಲ್ಲಿ ಅಂಬಾರಿನ ವಾಪಸ್ ತಗೊಂಡು ಬರೋ ಜವಾಬ್ದಾರಿ ನಿಮ್ದು. ಮಾಡಿ ಹೊರದಾಕಿ ಅವ್ರನ್ನ. ನಾವು ಗೊತ್ತಲ್ಲ, ಡೂಪ್ಲಿಕೇಟ್ ಒರಿಜಿನಲ್ ಬಾಂಬ್. ಓಕೆ, ಯಾ ಡ್ರಡೆ ಪ್ಲಾನ್ ಬಿ ಹಲ್ಕಾ ಗೋ. ನಿಮ್ ಫ್ರೆಂಡ್ಸ್ ಕತೆ ಮುಗೀತು. ಸ್ಮೈಲ್. ಜಗ್ಗು ಸಖತ್ ಕಿಲಾಡಿ. ಡೀಲ್ ಕೊಟ್ಟ ಡಾನ್ನ ಪೊಲೀಸರು ಹ್ಯಾಂಡ್ ಓವರ್ ಮಾಡ್ಕೊತಾರೆ. ಅಂಬಾರಿ ಇವ್ರ ಕೈಗೆ ಸಿಕ್ಕಿರೋದ್ರಿಂದ ತುಂಬಾ ಖುಷಿ ಪಡ್ತಾರೆ. ಒಟ್ನಲ್ಲಿ ಅಂಬಾರಿ ತಗೊಂಡು ಮೈಸೂರು ಕಡೆ ಹೊರಡ್ತಾರೆ. ಪ್ರತಿ ವರ್ಷದಂತೆ ಜಂಬೂ ಸವಾರಿ ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ. ದೇಶದ ಸಂಪತ್ತನ್ನ ಲೂಟಿ ಹೊಡೆದಿದ್ ಸಾಕು, ದೇಶದ ಸಂಪತ್ತನ್ನ ವಾಪಸ್ ತರೋಣ, ಕೊಹಿನೂರ್ ಡೈಮಂಡ್ ಹೊಡೆಯೋಣ. ಅದೀಗ ಬೇರೆ ದೇಶದಲ್ಲಿ ಗೆಲ್ಲ ಜಗ್ಗು, ತುಂಬಾ ರಿಸ್ಕ್, ತುಂಬಾ ಸೆಕ್ಯೂರಿಟಿ ಇರುತ್ತೆ. ನೋಡ್ಸತಿ, ರಾಜ್ಯ ಆಗ್ಬೇಕು ಅಂದ್ರೆ ರಾಜ್ಯನ್ ಗೆಲ್ಲೋ ತಾಕತ್ತಿರ್ಬೇಕು. ಯುದ್ಧ ಮಾಡಕ್ಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು.